ನೀವೆಲ್ಲ ಶಾಲೆಗೆ ಹೋಗ್ತಿರಲ್ಲ, ಗಿಡ ಮರಗಳನ್ನ ಬೆಳೆಸೋದ್ರಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡಿರಿ ನೋಡಮ್ಮ. ಏನೇನು ಉಪಯೋಗ ಅರುಣ ಗಿಡ ಹಚ್ಚೋದ್ರಿಂದ? ಮತ್ತೇನೇನಪ್ಪ? ಗಿಡ ಹಚ್ಚೋದ್ರಿಂದ ಹಣ್ಣುಗಳೆಲ್ಲ, ಗಿಡ ಹಚ್ಚೋದ್ರಿಂದ ವಾತಾವರಣವನ್ನು ತಂಪಾಗುತ್ತದೆ. ಗಿಡ ಹಚ್ಚೋದ್ರಿಂದ ಮಣ್ಣು ತಂಪನ್ನು ನಾವು ಗಿಡ ಹಚ್ಚುವುದರಿಂದ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ರಕ್ಷಣೆಯನ್ನು ನೀಡುತ್ತದೆ. ನಾವು ಗಿಡ ಹಚ್ಚುವುದರಿಂದ ವಾತಾವರಣ ಬಹಳ ಸುಂದರವಾಗಿರುತ್ತದೆ. ನಾವು ಗಿಡ ಮರಗಳನ್ನು ಬೆಳೆಸುವುದರಿಂದ ನಮಗೆ ಶುದ್ಧವಾದ ಮಳೆ ಸಿಗುತ್ತದೆ. ನಾವು ಗಿಡಗಳನ್ನು ಹಚ್ಚುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ನಾವು ಗಿಡವನ್ನು ಗೊಬ್ಬರವನ್ನು ಕೊಡುತ್ತದೆ. ಮತ್ತೆ ಮರವು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ನಮಗೆ ಆಕ್ಸಿಜನ್ ಅನ್ನು ನೀಡುತ್ತದೆ. ನೋಡ್ರಿ ಎಷ್ಟೆಲ್ಲ ಹೇಳಿದ್ರಲ್ಲ. ಮರ ಹಚ್ಚೋದ್ರಿಂದ ನಮ್ಗ ನೆರಳು ಕೊಡ್ತದ, ವಾತಾವರಣ ತಂಪಾಗಿರ್ತದ, ಇನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ರಕ್ಷಣೆಯನ್ನು ಕೊಡ್ತದ, ಅದು ಗೊಬ್ಬರವಾಗಿ ಬಳಸ್ಕೊಂತೀವಿ. ಇನ್ನ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಆಕ್ಸಿಜನ್ ಅನ್ನ ನಮಗೆ ಕೊಡ್ತದ, ಮತ್ತೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ತದ, ಮಳೆ ಬರಕ್ ಕಾರಣ ಆಗ್ಯದ. ಇಷ್ಟೆಲ್ಲ ಕಾರಣಗಳಿಗೆ ಒಂದೇ ಒಂದು ಮುಖ್ಯ ಆಧಾರ ಯಾವ್ದಪ್ಪ ಅಂದ್ರ ಗಿಡ ಮರಗಳನ್ನ ಹಚ್ಚೋದು. ಹೌದಲ್ಲ? ನೀವು ಮನೆ ಒಳಗ ಬೇಸಿಗೆ ಈ ಸಾರಿ ಇರ್ತಕ್ಕಂಥ ತಾಪವನ್ನ ನಿಗಿಸ್ಕೊಳಕ್ ಏನ್ ಮಾಡಿದ್ರಿ? AC, ಫ್ಯಾನ್, ಫ್ರಿಡ್ಜ್ ಎಲ್ಲ ತಂದಿಟ್ರಲ್ಲ. ನೀವು ಎಷ್ಟೇ ದುಬಾರಿ ತಂದಿಟ್ರು ಅದು ವರ್ಷನೋ 4 ವರ್ಷಕ್ಕೂ ಹಾಳಾಗ್ತದ. ಅದೇ ಒಂದು ಮರವನ್ನ ನಿಮ್ ಮನೆ ಮುಂದೆ ನೆಟ್ರಿ ಅಂದ್ರ ಅದು ನಿಮ್ಮ ಕಾಲಕ್ಕ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ನಿಮ್ಮ ಮನೆಯ ವಾತಾವರಣವನ್ನ ತಂಪಾಗಿರಿಸ್ತದ, ಉತ್ತಮ ನಿಮ್ಗ ಸಹಕಾರಿ ಆಗಿರ್ತದ ಬದುಕಿಗೆ. ಹೌದಿಲ್ಲ? ಹಂಗಾಗಿ ಮನೆಗೊಂದು ಮರ, ಕಾಡನ್ನ ಬೆಳೆಸಿ. ಸರ್ವರಿಗೂ ವಿಶ್ವ ಪರಿಸರ ದಿನಾಚರಣೆಯ ಅಷ್ಟೇ.